ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಗೆ ಯುದ್ಧ ಬೇಡ, ಗ್ಯಾಸ್ ಬೇಕು ಅಂತ ಹೆದ್ದಾರಿ ತಡೆ. ಅತ್ತಿಬೇಲೆ ಗಡಿ ಗೋಪುರದ ಬಳಿ ವಾಟಾಳ್ ನಾಗರಾಜ್ ಪ್ರತಿಭಟನೆ. ಸಿಲಿಂಡರ್ ಸೌದೆ ಪಾತ್ರೆಗಳನ್ನು ಮದ್ದಬಿಟ್ಟು ಹೋರಾಟ ಮಾಡಿದ. ನಮಗೆ ಯುದ್ಧ ಬೇಡ, ಗ್ಯಾಸ್ ಬೇಕು ಅಂತ ಹೆದ್ದಾರಿ ತಡೆದಿರೋ ಘಟನೆ. ಅತ್ತಿಬೇಲೆ ಗಡಿ ಗೋಪುರದ ಬಳಿ ವಾಟಾಳ್ ಪ್ರತಿಭಟನೆ ಮಾಡಿರೋದು. ಸಿಲಿಂಡರ್ ಸೌದೆ ಪಾತ್ರೆಗಳನ್ನು ಮದ್ದಬಿಟ್ಟು ಹೋರಾಟ ಮಾಡಲಾಗಿದೆ. ಅತ್ತಿಬೇಲೆ ರಾಷ್ಟ್ರೀಯ ಹೆದ್ದಾರಿ 44 ತಡೆ ಹಿಡಿದು ಪ್ರತಿಭಟನೆ ಮಾಡಲಾಗಿದೆ. ನ್ಯಾಷನಲ್ ಹೈವೇ 44 ಇದನ್ನು ತಡೆದು ಹಿಡಿದು ಪ್ರತಿಭಟನೆ ಮಾಡಿರೋದು. ಪೊಲೀಸರು ಹಾಗೂ ವಾಟಾಳ್ ನಡುವೆ ಮಾತಿನ ಚಕಮಕಿ ಸಂಭವಿಸಿತು. ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ವಾಟಾಳ್ ಟೀಮ್ ಕಾಕಿ ವಶಕ್ಕೆ. ಅತ್ತಿಬೇಲೆ ಠಾಣೆಯತ್ತ ವಾಟಾಳ್ನನ್ನು ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಮಗೆ ಯುದ್ಧ ಬೇಡ, ಗ್ಯಾಸ್ ಬೇಕು ಅಂತ ಹೆದ್ದಾರಿಯನ್ನು ತಡೆ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಬೆಂಗಳೂರು ಹೊರವಲಯದ ಅತ್ತಿಬೇಲೆ ಗಡಿ ಇದು. ಸಿಲಿಂಡರ್ ಸೌದೆ ಪಾತ್ರೆಗಳನ್ನು ಹೆದ್ದಾರಿಯ ಮಧ್ಯೆ ಇಟ್ಟು ಹೋರಾಟ ಮಾಡಿದರು. ಅತ್ತಿಬೇಲೆ ಗಡಿ ಗೋಪುರದ ಬಳಿ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಹೋರಾಟ ಮಾಡಿರೋದು. ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕರ್ನಾಟಕ ರಾಜ್ಯ ಒಂದು ರೀತಿ ಕಬ್ಬಲಿ ರಾಜ್ಯ ಆಗಿದೆ. ಕರ್ನಾಟಕ ರಾಜ್ಯ ಗ್ರಾಮೀಣ ಮಾತಾಡೋದಾದರೆ ಕೇಂದ್ರ ಸರ್ಕಾರವನ್ನು ನೋಡ್ತಾ ಇದೆ, ಕರ್ನಾಟಕ ಸರ್ಕಾರವನ್ನು ನೋಡ್ತಾ ಇದೆ. ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಪ್ರಸ್ತುತ ಇವತ್ತು ಗ್ಯಾಸ್ ಸಿಲಿಂಡರ್ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಹೋರಾಟ ಮಾಡಿ ಗ್ಯಾಸ್ ತರಿಸೋಕ್ಕೆ ಆಗಲಿಲ್ಲ. ಅಸೆಂಬ್ಲಿ ನಡೀತಾ ಇದೆ, ವಿರೋಧ ಪಕ್ಷದವರಿದ್ದಾರೆ, ಆಡಳಿತ ಪಕ್ಷದವರಿದ್ದಾರೆ. ಅವ್ರು ಯಾರು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ. ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತೀನಿ, ಗ್ಯಾಸ್ ಬರಲೇಬೇಕು. ಗ್ಯಾಸ್ ಸಿಲಿಂಡರ್ಗಾಗಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇವತ್ತು ಅತ್ತಿಬೇಲೆ ಗಡಿ ಗೋಪುರದ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಯಾವೆಲ್ಲ ಬೇಡಿಕೆಗಳನ್ನು ವಾಟಾಳ್ ನಾಗರಾಜ್ ಅವರು ಇಟ್ಟಿದ್ದಾರೆ, ಏನೆಲ್ಲ ಹೇಳಿದರು, ಯಾರೆಲ್ಲ ಭಾಗವಹಿಸಿದ್ರಿ ಈ ಪ್ರತಿಭಟನೆಯಲ್ಲಿ? ಹೌದು ಪ್ರವೀಣ್, ಏನು ಒಂದು ಗಲ್ಫ್ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ಭಾರತ ದೇಶದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಅಭಾವ ಉಂಟಾಗಿರೋ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಆನೇಕಲ್ ಅತ್ತಿಬೇಲೆ ಗಡಿ ಭಾಗದ ಗಡಿ ಗೋಪುರದ ಬಳಿ ಇವತ್ತು ಒಂದು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಲಾಯಿತು. ಸಿಲಿಂಡರ್ಗಳನ್ನ ಇಟ್ಟು ನಮಗೆ ಬೇಕೇ ಬೇಕು, ಗ್ಯಾಸ್ ಬೇಕು, ಬೇಕೇ ಬೇಕು, ಸಿಲಿಂಡರ್ಗಳನ್ನ ಬೇಕು ಅಂತ ಹೇಳಿ ಒಂದು ರೀತಿಯ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೂಡ ಕನ್ನಡ ಶಾಲೆಗಳನ್ನ ಉಳಿಸಬೇಕು, ಕನ್ನಡ ಭಾಷೆಯನ್ನ ಉಳಿಸಬೇಕು ಅನ್ನೋದು ಕೂಡ ಕೆಲವೊಂದು ಒತ್ತಾಯಗಳನ್ನು ಕೂಡ ವಾಟಾಳ್ ನಾಗರಾಜ್ ಅವರು ಮಾಡಿದ್ರು. ಈ ವೇಳೆಯಲ್ಲಿ ಒಂದು ಹೈವೇ ರಸ್ತೆಯನ್ನ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲು ಒಂದು ಪ್ರಯತ್ನ ಕೂಡ ಮಾಡಲಾಯಿತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಎಚ್ಚೆತ್ತಂತ ಪೊಲೀಸರು ಹೈವೇ ಹೆದ್ದಾರಿಯನ್ನ ಬಂದ್ ಮಾಡಲು ಒಪ್ಪಲಿಲ್ಲ. ಹಾಗಾಗಿ ತಕ್ಷಣ ಅವರನ್ನ ಅರೆಸ್ಟ್ ಮಾಡುವ ಪ್ರಕ್ರಿಯೆ ಶುರು ಮಾಡಿದ್ರು. ಈ ವೇಳೆಯಲ್ಲಿ ಕೆಲವೊತ್ತು ಪೊಲೀಸರ ಮತ್ತೆ ಹೋರಾಟಗಾರರ ಮಧ್ಯೆ ವಾಗ್ವಾದ ಕೂಡ ಶುರುವಾಯಿತು ಪ್ರವೀಣ್. ಹಾಗಾಗಿ ಕೆಲವೊತ್ತು ಶುರುವಾದಂತ ವಾಗ್ವಾದದಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಕರೆದುಕೊಂಡು ಅರೆಸ್ಟ್ ಮಾಡಿ ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತ ಪ್ರಕ್ರಿಯೆ ಕೂಡ ಮಾಡಿದ್ರು ಪೊಲೀಸ್ನವರು ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. भैया